ಮಕ್ಕಳೇ, ಇಂದು ವಾರದ ಕತೆ ಕೇಳಮ್ಮ. ಈ ಕಥಾ ಸರಣಿಲಿ ಇದು 22ನೇ ಕತೆ. ಈ ಕಥಾ ಮಾಲಿಕೆಯಲ್ಲಿ 22ನೇ ಕತೆ. ಈ ಕತೆ ಒಂದು ಕುರೆ, ಒಂದು ಮೊಸಳೆ ಮತ್ತು ಮೊಸಳೆನ ಹೆಣ್ಣಿಗೆ ಸಂಬಂಧಪಟ್ಟ ಒಂದು ಕತೆ. ಭಾಳ ಹಿಂದೆ ಒಂದು ಊರಿನ ಕರೀಲಿ ಒಂದು ದೊಡ್ಡ ಹಳ್ಳ ಹರಿತಿತ್ತು. ಭಾರಿ ದೊಡ್ಡ ಹಳ್ಳ. ಮಳೆಗಾಲ ಸಮಯ ಅದರ ನೀರೆಲ್ಲ ಕೆಂಪಾತಿತ್ತು. ಅರೆಗಾಲಿ ಕೂಡ ಆ ಹೊಳೆಯಾಗಳು ತುಂಬಿಕೊಂಡು ಹರಿತಿತ್ತು. ಆ ಹಳ್ಳದ ಕರೆಯಲ್ಲಿ ಬಹಳ ದೊಡ್ಡ ದೊಡ್ಡ ಮರಗಳು ಇದ್ದು, ದೊಡ್ಡ ನೀರಿನ ಹೊಯ್ಲಿತ್ತು, ದೊಡ್ಡ ದೊಡ್ಡ ಗುಂಡಿಗಳು ಇದ್ದು. ಅಲ್ಲಿ ಬೆದರಳ್ಳಿತ್ತು, ಅಲ್ಲಿ ಧೂಪದ ಮರಗಿದ್ದು, ನಾಣೇಲ ಮರಗಿದ್ದು, ಚಿರ್ಪನ ಮರಗಿದ್ದು, ಪಡದ ಗಿಡ್ಡೆಗಿದ್ದು, ಹೀಗೆ ಬೇರೆ ಬೇರೆ ಥರದ ಮರಂಗಿದ್ದು. ಕೊರಂಗು ಮರ ಇತ್ತು, ಬೇರೆ ಬೇರೆ ಥರದ ಮರಂಗಿದ್ದು. ಕಾಲಕ್ಕೆ ಆ ಮರಲ್ಲಿ ಹೂವು ಹಣ್ಣೆಲ್ಲ ಹತ್ತಿತ್ತು. ಅದರಿಂದ ಹೂವು ಹಣ್ಣೆಲ್ಲ ಕೆಳಗೆ ಹಳ್ಳಕ್ಕೆ ಬಿದ್ದ ಮೇಲೆ ಆ ಹಳ್ಳಲಿದ್ದ ಮೀನಿಗೆಲ್ಲ ಅದರ ತಿಂಬತ್ತಿತ್ತು. ಆ ಹಳ್ಳದ ಕರೆಯಲ್ಲಿ ಒಂದು ದೊಡ್ಡ, ಅದು ಭಾರಿ ದೊಡ್ಡ ಒಂದು ಮಾವಿನ ಮರನೂ ಇತ್ತು. ಅದು ಸಾಧಾರಣ ಅರೆಗಾಲ ಹೊತ್ತಿಗೆ ಭಾಳ ಒಳ್ಳೆ ಸಿಹಿ ಹಣ್ಣೆಲ್ಲ ಕೊಡ್ತಿತ್ತು. ಬೇರೆ ಬೇರೆ ಕಾಡಿಂದ ಈ ಕುರೆಗಳು, ಬಾವಲಿಗಳು, ಇನ್ನು ಎಂಥದೋ ಪ್ರಾಣಿಗೆಲ್ಲ ಬಂದು ಅದರ ಹಣ್ಣೆಲ್ಲ ತಿಂಬತ್ತಿತ್ತು ಭಾಳ ಸೀನ ಹಣ್ಣು. ಹಿಂಗೆ ಇರ್ಕಾಕನ ಭಾಳ ದೂರದ ಕಾಡಿಂದ ಒಂದು ಕಾಳ ಕುರೆ ಬಂದಿದೆ, ಒಂಟಿ ಕುರೆ, ಕಾಳ ಕುರೆ ಬಂದಿದೆ. ಬಂದು ಅದು ಮಾವಿನ ಹಣ್ಣು ತಿಂದಕ್ಕೆ ಭಾರಿ ಖುಷಿ ಆಯ್ತು. ಭಾರಿ ಸೀನ ಹಣ್ಣು ಅಂತೇಳಿ ಭಾರಿ ಖುಷಿ ಆಯ್ತು. ಅದು ಬೊಳ್ಪಿಗೆ ಬಾದು, ಹಿಂಬತ್ತು ಬಾದು, ಹಣ್ಣೆಲ್ಲ ತಿಂಬೋದು ಭಾರಿ ಖುಷಿಲಿ ತಿಂದ್ಕೊಂಡು ಮಾಡ್ಕೊಂಡಿತ್ತು. ಹಿಂಗೆ ಇರ್ಕಾಕನ ಆ ಹಳ್ಳಲ್ಲಿ ಗಂಡ ಹೆಣ್ಣು ಎರಡು ಮೊಸಳೆಗಿದ್ದು. ಒಂದು ದಿನ ಈ ಕುರೆ ಹಣ್ಣು ತಿಂದ್ಕೊಂಡಿದ್ಕನ ಆ ಮೊಸಳೆ ಸೀದಾ ಬಂದದೆ. ಬಂದು ಕುರೆನ ಟೀ ಕೇಳಿದೆ. ಕುರೆಣ್ಣ ಭಾಳ ದಿನ ಆತು ಊಟ ಮಾಡಿದೆ, ಹೊಟ್ಟೆ ಇಸಿದೆ, ಎಂತಾರು ನನಗೆ ತಿಂಬಕ್ಕೆ ಬೇಕು, ಈಗ ಮಾವಿನ ಹಣ್ಣು ತಿಂಬಕ್ಕೆ ಕೊಟ್ಟಿಯಾನ ಅಂತ ಕೇಳಿದೆ. ಅಷ್ಟೊತ್ತಿಗೆ ಕುರೆ ಹೇಳಿದೆ, ನಂಗೇನು ಗಡ ಬೇಕಾದಷ್ಟು ಹಣ್ಣು ಹುಟ್ಟುತ್ತೇಳಿ ಒಂದು ಹಣ್ಣನ್ನು ತೆಗೆದು ಹಳ್ಳಕ್ಕೆ ಹಾಕಿತು. ಅದರ ಮೊಸಳೆ ತಿಂದಾಕನ್ನೋದು ಏನೂ ರುಚಿನ ಹಣ್ಣು, ಭಾರೀ ರುಚಿನ ಹಣ್ಣು. ಅದು ಮತ್ತೆ ಏನಾಗ್ತಿದ್ದಾರೆ, ಈ ಕುರೆ ಬೊಳಪಿಗೆ ಮತ್ತು ಹಿಂಬತ್ತು ಬಂದು ಮಾವಿನ ಹಣ್ಣು ತಿಂಬ ಹೊತ್ತಿಗೆ ಬಂದು ಹಳ್ಳಲ್ಲಿ ನಿಲ್ತಿತ್ತು ಕಡ. ಹಳ್ಳಲ್ಲಿ ನಿಂತಾಕನ ಈ ಕುರೆ ಇಟ್ಟಲ್ಲ, ಅದಕ್ಕೆ ಮಾವಿನ ಹಣ್ಣು ಹಾಕ್ತಿತ್ತು. ಅದು ತಿಂದು, ಅದು ಬೇಕಾದಷ್ಟು ಅದು ತಿಂದು ಅದರ ಒಟ್ಟಿಗೆ ಅದು ಒಂದು 4 ಹಣ್ಣನ್ನು ತಗೊಂಡು ಸೀದಾ ಅದರ ಮನೆಗೆ ಹೋಗ್ತಿತ್ತು. ಮೊಸಳೆನ ಹೆಣ್ಣಿಗೆ ಕೊಡಿ. ಆ ಹೆಣ್ಣಿನ ಮೇಲೆ ಈ ಮೊಸಳೆಗೆ ಏನೋ ಪ್ರೀತಿ. ಒಂಥರ ಎಣ್ಣೆ ಕಪ್ಪು ಮೈ ಬಣ್ಣದ ಮೊಸಳೆ, ಭಾರಿ ಪೊರ್ಲು ನಿಂತು. ಹಾಗಾಗಿ ಈ ಮೊಸಳೆಗೆ ಅದರ ಮೇಲೆ ಭಾರಿ ಪ್ರೀತಿ, ಹೆಣ್ಣಿನ ಮೇಲೆ ಮಾತ್ರ ಅಲ್ಲ, ಅದು ಎಂತ ಹೇಳ್ರಿ ತಗೊಂಡು ಕೊಡ್ತಿತ್ತು. ಹಿಂಗೆ ಯಾಗಳು ಈ ಮಾವಿನ ಕೊಡ್ದಲ್ಲ, ಕುರಿನೂ ಮತ್ತೆ ಆ ಮೊಸಳೆನ ಭಾರಿ ಸ್ನೇಹಿತರದು. ಅವು ಯಾಗಳು ಅವರ ಮನೆ ಸುದ್ದಿ ಮಾತಾಡೋದು, ಸುಖ ದುಃಖ ಮಾತಾಡೋದು, ಹೀಗೆಲ್ಲ ಭಾರಿ ಖುಷಿಲಿದ್ದವು. ಒಂದು ದಿನ ಈ ಮೊಸಳೆನ ಹೆಣ್ಣು ಏನು ಮಾಡ್ತಿರ್ತಾರೆ, ಅಲ್ಲ ನಿಮ್ಮ ಫ್ರೆಂಡ್ ನಿಮ್ಮ ದೋಸ್ತು ಇಟ್ಟಲ್ಲ ಆ ಕುರೆ ಅದು ಎಂಥ ಒಳ್ಳೆ ಸಿಹಿ ಮಾವಿನಲ್ಲಿ ನಿಮಗೆ ಕೊಡ್ತಾ ಉಂಟಲ್ಲ, ಅಂದರೆ ಅದರ ಹೃದಯ ಎಷ್ಟು ಸಿಹಿ ಇರೋದು, ನನಗೆ ಅದರ ಹೃದಯನೇ ತಿಂಬಕ್ಕೆ ಆಸೆ ಅದೇ, ನೀವು ಅದರ ಮನೆ ಕರ್ಕೊಂಡು ಬನ್ನಿ ಅಂತ ಹೇಳ್ತೀರ. ಯಾರ ಕುರೆನ ಅದೇ ಕೇಳೇ ಮೊಸಳೆಗೆ ಹತ್ಕಡೆ ಇದು ಒಂದು ತಾಸಕ್ಕಂತ ಮೊಸಳೆಗೆ ಇದು ಎಂಥ ಕಥೆಯಪ್ಪ ಅಂತ. ಹೆಣ್ಣಿನ ಮೇಲೆ ಭಾಳ ಪ್ರೀತಿ ಎಲ್ಲ ಎಂತಾರೆ ಹೇಳಿಕೆ ಏನಾರು ಉಪಾಯ ಇಟ್ಟ ಏನಾರು ಮಾತಾಡಿ ಕೊಟ್ಟು ಏನಿಲ್ಲ ಅದು ಹೇಳ್ತು. ಅದು ಭಾರಿ ಆಲೋಚನೆ ಮಾಡಿಕೊಂಡು ಬಂದೆ. ಭಾರಿ ನಾವು ಪ್ರಿನ್ಸಿಪಲ್ಗಳು ಈ ಕುರೆನ ಕರ್ಕೊಂಡು ಹೋಗಿ ಅದರ ಹೃದಯ ತಿಂದರೆ ಅದು ಹೆಂಗೆ ಅಂತೇಳಿ ಅದಕ್ಕೆ ಭಾಳ ಬೇಜಾರನೂ ಅದೇ, ಯಾರಿಗೆ, ಮೊಸಳೆಗೆ. ಆದರೆ ಹೆಣ್ಣಿನ ಮಾತಿನ ಅದಕ್ಕೆ ಮೀರಿಕೆ ಆದ್ಲಲ್ಲ, ಏನು ಮಾಡ್ತಾರೆ, ಒಂದಿನ ಕುರೆನಟ್ಟಿಗೆ ಹೇಳಿದೆ, ಕುರೆಣ ನೀ ಈ ಹಳ್ಳ ನೋಡಿಲ್ಲ ಅಂತ ಕೇಳಿದೆ. ಇಲ್ಲ ನಾ ನೋಡ್ತಿಲ್ಲ ಅಂತ ಹೇಳಿದೆ. ಯಾರು? ಕುರೆ. ಅಂದರೆ ನೀ ಬಾ ದನ ಬೆನ್ನ ಮೇಲೆ ಕುದ್ರು, ನಾವು ಹಳ್ಳ ಸುತ್ತಾನ ಅಂತ ಹೇಳ್ತೀವಿ. ಆದರೆ ಈ ಭಾರಿ ಬುದ್ಧಿವಂತ ಕುರೆ ಇದೆ. ಈ ಕುರೆ ಎಂತ ಹೋದರೂ ಈ ಪ್ರಾಣಿಗಳೆಲ್ಲ ಈ ಮೊಸಳೆ ಹಿಡಿತಿಂದೆ ನನ್ನ ಬುಡಿ ಕೊಟ್ಟ, ಹೆಂಗೆ ನಂಬುದು ಅಂತ. ಏನು ನಿಂಗೆ ನನ್ನ ಮೇಲೆ ಧೈರ್ಯ ಇಲ್ಲ ಅಂತ ಪುನಃ ಮೊಸಳೆ ಕೇಳಿದೆ. ಇಲ್ಲ ಹಂಗೇನಿಲ್ಲ, ನಾವು ಭಾಳ ದೋಸಿಗಾಗಿ ಹೇಳಲ್ಲ ಅಂತ. ಅಂದ್ರೆ ಬಾ ನನ್ನ ಬೆನ್ನ ಮೇಲೆ ಕುದ್ರು ನಿಂಗೆ ತಿರ್ತು ಅಂತೇಳಿ ನೋಡ ಅಂತೇಳಿ ಈ ಕುರೆ ಹತ್ತಿ ಮೊಸಳೆನ ಬೆನ್ನ ಮೇಲೆ ಕುದ್ದದೆ.
ಮೊಸಳೆ ಎಲ್ಲ ಹಳ್ಳಕ್ಕೆ ಸಿಗೋಳದೆ. ಮತ್ತೆ ಮೊಸಳೆದು ನೋಡು, ಆ ಮೀನು ಈ ಮೀನು ಹೆಸರೆಲ್ಲ ಹೇಳ್ಕೊಂಬಂದಿದೆ. ಕುರೆಗಳಿಗೆ ಕೆಲವು ಮೀನುಗಳು, ಆ ಕುರೆಗೆ ಕೆಲವು ಮೀನುಗಳ ಹೆಸರೇ ಗೊತ್ತಿಲ್ಲ. ಅಲ್ಲಿ ಕೂರ್ಲಿತ್ತು, ಕಾಜವಿತ್ತು, ಕರಿಮೀನಿತ್ತು, ಚಾಮೀನಿತ್ತು, ನೋಳು ಇತ್ತು, ಮಡಂಜಿ ಇತ್ತು, ಎಂತ ಚಾಮೀನು, ಎಂತೆಂಥದ್ದು ಮೀನುಗಳೆಲ್ಲ ಇದು ಹೇಳಿದೆ. ಮೊಸಳೆ ನೋಡಿ, ಈ ಮೀನುಗಳ ಹೆಸರೆಲ್ಲ ಹೆಂಗೆ ಅಂತ. ಕುರೆ ಇಷ್ಟರಾಗಿ ನೋಡ್ತಿಲ್ಲ ಅದು, ಅದಕ್ಕೆ ಭಾರಿ ಖುಷಿ ಆಯ್ತು. ಈ ಕುರೆ ಭಾರಿ ಖುಷಿಲಿ ಇರ್ಕನ ಈ ಮೆಲ್ಲ ಈ ಮೊಸಳೆ ಮೇಲೆ ಹೇಳಿದೆ, ಕುರೇಣ ನೀ ಹಿಂದೆ ನಮ್ಮ ಮನೆಗೆ ಬರಕು, ನೀ ಆಗೋಳು ಸಿಹಿ ಹಣ್ಣು ಕೊಟ್ಟಿಯಲ್ಲ, ನಿನ್ನ ಹೃದಯ ಕೂಡ ಭಾಳ ಸಿಹಿರುದು ಅಂತ, ಅದರ ನಂಗೆ ತಿನ್ನಕೂತ ನನ್ನ ಹೆಣ್ಣು ಹೇಳ್ತು ಪೋಯ್ ಮನೆಗೆ ಅಂತ. ಅಷ್ಟ ತಕನ ಗೊತ್ತಾತ ಮಂಗಾನಿ, ಇದು ಕೆಲಸ ಕೆಟ್ಟತು. ಈ ಸರ್ಸಿ ನಾ ಬಚಾವಿಲ್ಲೇ ಅದು ಹೇಳಿದೆ. ಬನ್ನೆ ಅದು ಏನಾರು ಅಂಜ ಹೊತ್ತಾಕ ಏನಾರು ಒಂದು ತಲೆಗೆ ಬರಕಲ್ಲ, ಬನ್ನೆ ನೀವೊಂದು 2 ಸುತ್ತು ಬಾ, ನಂಗೆ ಹೊಯ್ಲು ಮತ್ತು ಗುಂಡಿ ಎಲ್ಲ ನೋಡೋಕೆ, ಕೆಲವು ಕಡೆ ಬಂಡೆ ಕಲ್ಲಿಗೆಲ್ಲ ಅದರೆಲ್ಲ ಸುತ್ತ ಹೊಡ್ಕೊಂಡು ಬಾ ಅಂತ ಹೇಳ್ತು. ಹಿಂಗೆ ಸುತ್ತ ಹೊಡ್ಕೊಂಡು ನೀವು ಆಲೋಚನೆ ಮಾಡ್ತಾ ಉಂಟು. ಕುರೆ ಆಲೋಚನೆ ಮಾಡ್ತಾ ಕಡೆಗೆ ಒಮ್ಮೆಗೆ ಅದಕ್ಕೆ ಒಂದು ಉಪಾಯ ಹೇಳ್ತು. ಅದು ಹೇಳಿದೆ, ಮೊಸಳಣ್ಣ ನೀ ಆಗ ಎಂತ ಹೇಳಿದೆ ಅಂತ. ಅಲ್ಲ, ನಿನ್ನ ಹೃದಯ ಕೂಡ ಸಿಹಿ ಇರುದು, ನನ್ನ ಹೆಣ್ಣು ಹೇಳ್ತಿಂತ. ಹೌದಾ, ನೀ ಆಗಲೇ ಹೇಳ್ಬೇಡ, ಮರದ ನಾ ಇಳಕಾಕೇನೆ ಹೇಳ್ಬೇಡ, ನನ್ನ ಹೃದಯ ಮರಲಿಟ್ಟು ಅದರ ಹೋಗಿ ತಗೊಂಡು ಬರಕಲ್ಲ ಈಗ ಅಂತ. ಹೌದಾ, ಇದು ಬೋದಾಳ ಮೊಸಳೆಲ್ಲ, ಅದಕ್ಕೆ ಗೊತ್ತಾಗ್ತದೆ. ಹೌದಾ ಅಂತೇಳಿ ಇದು ಪುನಃ ಹಳ್ಳದ ಕರೆಗೆ ಇದು ಕರ್ಕೊಂಡೋತು ಮೊಸಳೆನ, ಅಲ್ಲ ಯಾರ ಕುರೆನ. ಕುರೆ ಹಳ್ಳದ ಕರೆಗೆ ಹೋದು ಒಂದೇ ತಡ, ಕುರೆ ಬ್ಯಾಬಕ್ಕತ ಹರ್ತೆ ಹಾರಿ ಒಂದೇ ಒಟ ಮೇಲೆ ಮರಕ್ಕೆ ಹೋಗಿ ಅಲ್ಲಿಂದ ಹೇಳಿದೆ, ನಾ ಇಷ್ಟು ವರ್ಷ ನಿನ್ನ ದೋಸ್ತಿ ಆಗಿದೆ, ಆದರೆ ನಿನ್ನ ದುಷ್ಟ ಬುದ್ಧಿ ನನಗೆ ಗೊತ್ತಾಗ್ತಲೆ. ಇನ್ನಿಂದ ಮೇಲೆ ಶಾಶ್ವತ ನಾನು ನೀನು ಗೆಳೆಯರೇ ಎಲ್ಲ, ನಡಿ ನೀಂತ ಹೇಳಿದೆ. ನಿಂಗೆ ಹಣ್ಣು ಕೊಡದಿಲ್ಲ, ನಡಿ ನೀಂತ ಹೇಳಿದೆ. ಮೊಸಳೆಗೆ ಬಹಳ ಬೆಚ್ಚಾಗಿ, ಇಷ್ಟು ವರ್ಷ ಇದ್ದೆ ನಾವು ಇಂಥ ಒಂದು ಇದು ನನ್ನ ಗೆಳೆಯನ ದೋಸ್ತಿನ ಕಳ್ಕೊಂಡೆಲ್ಲ, ಅದು ಸೀದಾ ಬುಳುಂಕತ್ತ ನೀರ್ಲಿ ಮುಳುಗಿ ಸೀದಾ ಹೋದೆ ಮೊಸಳೆ. ಮಕ್ಕಳೇ, ಈಗ ನಾವು ಇಲ್ಲಿ ತಿಳ್ಕೊಂಬ ವಿಷಯ ಇದ್ದರೆ, ನಾವು ಜೀವನದಲ್ಲಿ ಭಾಳ ಜನ ನಮ್ಮ ಜೀವನದಲ್ಲಿ ಬಂದು ಹೋದೆ. ಅದರಲ್ಲಿ ಕೆಲವು ಜನ ನಮ್ಮ ಭಾಳ ಆತ್ಮೀಯ ಸ್ನೇಹಿತರಾಗಿದ್ದಾರೆ. ಆದರೆ ಮಕ್ಕಳೇ, ಒಬ್ಬರ ಯಾರೇ ಇರಲಿ ಅವರ ಸ್ನೇಹ ಮಾಡ್ಕೊಂಡು ನಾವು ಭಾಳ ಎಚ್ಚರಿಕೆ ಬೇಕಾದ್ರೆ. ಕೆಲವು ಜನ ದೋಸ್ತಿ ಮಾಡ್ಕಾಕನ ಅವು ಅವರ ತಲೆಯಲ್ಲಿ ಇವಂತ ನಾಳೆ ಏನಾರು ಲಾಭ ನನಗೆ ಯಾವ್ದು ಹೇಳುವಂತ ಲೆಕ್ಕಾಚಾರಲೆಲ್ಲ ನಮ್ಮ ಗೆಳೆತನ ಮಾಡಿಕೆ ಬಂದವ ಗೆಳೆಯರು ಕೂಡ ಅದೇವೆ. ಆದರೆ ಅವು ಹೆಚ್ಚು ಸಮಯ ನಿಲ್ಲದು ಅಂಥವು ಏನು ಮಾಡುತ್ತಾರೆ, ಒಂದು ದಿನ ನಾವಿಗೆ ತಿರುಗಿ ಕುತ್ತುವ ಕೆಲಸ ಮಾಡುವೆ. ಹಾಗಾಗಿ ಮಕ್ಕಳೇ, ಯಾರನ್ನೇ ಆಗಲಿ ನಾವು ಒಂದು ಗೆಳೆತನ ಮಾಡ್ಕೊಳಕ ಭಾಳ ಎಚ್ಚರಿಕೆಲೇ ಇರೋ.